ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 3/4 kg ತೊಗರಿಕಾಯಿ ತೆಗೆದುಕೊಂಡಿದ್ದೆ. 3/4 kg ತೊಗರಿಕಾಯಿಗೆ ಅಷ್ಟು ತೊಗರಿಕಾಳು ಆಗಿದೆ. ಈ ತೊಗರಿಕಾಳಿಂದ ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ ನೋಡಿ. ಮಸಾಲೆಗೆ ಅಂತ ನಾನು ಸ್ವಲ್ಪ ಹಸಿ ಕೊಬ್ಬರಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಹೆಚ್ಚಾದಂತಹ ಹುಣಸೆ ಹಣ್ಣನ್ನು ನಾನು ನೆನೆಸ್ತಾ ಇದ್ದೀನಿ. ಮಸಾಲೆಗೆ ಹುಳಿ ಚೆನ್ನಾಗಿದ್ದರೇ ಸಾಂಬಾರು ಚೆನ್ನಾಗಿರೋದು. ಮತ್ತು ಒಂದು ಹಿಡಿಯಷ್ಟು ಒಣಗಿರುವಂತಹ ಕಡಲೆಬೀಜನ 3 ಅವರು ನೆನೆಸಿಟ್ಕೊಂಡಿದ್ದೀನಿ. ಕಡಲೆಬೀಜ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, 3 ಅವರಿಗೆ ಹಸಿ ಕಡಲೆಬೀಜ ಥರ ಆಗಿದೆ. 3 ಆಲೂಗಡ್ಡೆ, 2 ಬದನೆಕಾಯಿ, 1 ದಪ್ಪದಾದಂತಹ ಈರುಳ್ಳಿ ಮಸಾಲೆಗೆ, 1 ಸಣ್ಣದಾದಂತಹ ಈರುಳ್ಳಿ ಒಗ್ಗರಣೆಗೆ, 1.5 ಗಡ್ಡೆ ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸಿ ಜಾರ್ಗೆ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಅದರ ಜೊತೆಗೆ ಮಣ್ಕಡ್ಡಿ ಮೆಣಸಿನ್ಕಾಯಿ, 12 ಮೆಣಸಿನ್ಕಾಯಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಖಾರದ ಪುಡಿ 2 ಸ್ಪೂನ್ ಹಾಕ್ಕೋಬೋದು, ನಿಮ್ಮ ಮನೆಯಲ್ಲಿರುವಂಥದ್ದು. ಮತ್ತು ಇದನ್ನು ತರಿತರಿಯಾಗಿ ರುಬ್ಕೊಳ್ಳೋಣ. ರುಬ್ಬಿಕೊಂಡಂತಹ ಮಿಶ್ರಣಕ್ಕೆ ನಾವು 3.5 ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ನಾನು ಸೇರಿಸ್ತಾ ಇದ್ದೀನಿ. 3.5 ಸ್ಪೂನ್ ಆದರೆ ಸಾಕು. ನೀವು ಖಾರದ ಪುಡಿ ಏನಾದರೂ ಮಿಕ್ಸ್ ಮಾಡಿದರೆ 2.5 ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ, ನಿಮ್ಮ ಮನೆಯಲ್ಲಿರುವಂಥ ಮಿಕ್ಸ್ ಮಸಾಲೆ ಪುಡಿ. ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ನಾವು ಸೇರಿಸೋಣ, 1/4 ಸ್ಪೂನಷ್ಟು ಮನೆಯಲ್ಲಿ ಮಾಡಿರುವಂಥ ಅರಿಶಿನ ಪುಡಿ. ಈಗ 1 ದಪ್ಪದಾದಂಥ ಈರುಳ್ಳಿನ ನಾವು ಸುಟ್ಕೊಂಡ್ಬಿಡೋಣ. ನೋಡಿ, ಆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ನಾವು 1.5 ಗಡ್ಡೆ ಬೆಳ್ಳುಳ್ಳಿನ ಸೇರಿಸಿ ನುಣ್ಣಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸುಟ್ಟುಕೊಂಡಂತಹ ಈರುಳ್ಳಿನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಒಂದು ಕುಕ್ಕರನ್ನು ಇಟ್ಟುಕೊಂಡು ಆ ಕುಕ್ಕರಿಗೆ ನಾವು ಕಾಳುಗಳನ್ನು ಸೇರಿಸೋಣ. ತೊಗರಿಕಾಳು ಮತ್ತು ಕಡಲೆಬೀಜ 2 ಸೇರಿಸಿದ್ದೀನಿ. ಈಗ ಅದೇ ಕುಕ್ಕರ್ಗೆ ಬದನೆಕಾಯಿ, 3 ಆಲೂಗಡ್ಡೆ ಕೂಡ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆಗೆ ನಾನು ಸಿಪ್ಪೆ ತೆಗೆಯಲ್ಲ ಫ್ರೆಂಡ್ಸ್, ಸಿಪ್ಪೆ ತೆಗೆದಿರ ನಾನು ಹಾಕ್ತೀನಿ, ಒಳ್ಳೆ ಪೌಷ್ಟಿಕ ಆಹಾರ ಅದು. ಮತ್ತು ಮಸಾಲೆನ ನಾವು ಎಲ್ಲ ಸೇರಿಸೋಣ, ಮಿಕ್ಸ್ ಮಾಡ್ಕೊಂಡಂತಹ ಮಸಾಲೆ. ಹುಣಸೆ ರಸ ಕೂಡ ಸೇರಿಸೋಣ, ಹುಳಿ ಹಿಂಡಿಬಿಟ್ಟು. ಈಗ ಎಲ್ಲ ನೀಟಾಗಿ ಕಲಸೋಣ. ನಮಗೆ ಎಷ್ಟು ಗಟ್ಟಿ ಬೇಕೋ ನೀರು ಅಷ್ಟನ್ನು ನಾವು ಸೇರಿಸ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಬೇಕು ಅಂತ. ಇನ್ನೂ ಒಂದು ಸ್ವಲ್ಪ ನೀರು ಹಾಕಿದರೆ ಚೆನ್ನಾಗಿರುತ್ತೆ, ಯಾಕಂತಂದರೆ ಸಾಂಬಾರು ಆಗೋಷ್ಟರಲ್ಲಿ ತುಂಬಾ ಗಟ್ಟಿ ಆಗ್ದಿರ ಚೆನ್ನಾಗಿರುತ್ತೆ. ಸಾಕಷ್ಟು ನೀರು. ಈಗ ಇದರ ಜೊತೆಗೆ ನಾವು ಉಪ್ಪನ್ನು ಕೂಡ ಸೇರಿಸೋಣ. ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ಕಲ್ಲುಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಳ್ಳೋಣ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈಗ 3 ವಿಷಲಾಗಿ 10 ನಿಮಿಷದ ನಂತರ ನಾವು ಲಿಡ್ಡನ್ನು ತೆಗೆದು ನೋಡಿದಾಗ ಸಾಂಬಾರು ಹೇಗಿದೆ ನೋಡೋಣ. ನೋಡಿ, ತುಂಬ ಚೆನ್ನಾಗಿದೆ ಸಾಂಬಾರು. ಈಗ ನಾವು ಈ ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆಗೆ 3 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಆ ಆಯಿಲ್ಗೆ ನಾವು ಸ್ವಲ್ಪ ಸಾಸಿವೆ, ಸಾಕಷ್ಟು ಸಾಸಿವೆ, ಮತ್ತು ಸ್ವಲ್ಪ ಈರುಳ್ಳಿ, ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ನಿಮ್ಮ ಮನೆಯಲ್ಲೇ ಹಸಿ ಕರಿಬೇವು ಇದ್ದರೆ ಹಸಿ ಕರಿಬೇವನ್ನು ಹಾಕಿ, ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಸೇರಿಸಿದರೆ ಒಗ್ಗರಣೆಗೆ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರು ಫ್ರೆಂಡ್ಸ್. ಒಗ್ಗರಣೆಗೆ ಉಪ್ಪು ಸೇರಿಸ್ಬೇಕು, ಯಾಕಂದರೆ ಆಯಿಲು ಸಪ್ಪೆ ಇರುತ್ತೆ, ಈರುಳ್ಳಿನ ಸಪ್ಪೆ ಇರುತ್ತೆ,
ಹಾಗಾಗಿ ನಾವು ಉಪ್ಪು ಸೇರಿಸ್ಬೇಕಾಗತ್ತೆ. ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಈಗ ನಾವು ಸಾಂಬಾರನ್ನು ಸ್ವಲ್ಪ ಸೇರಿಸೋಣ. ಈಗ ಎಲ್ಲ ಕೂಡ ಕುಕ್ಕರಿಂದ ಪಾತ್ರೆಗೆ ಸೇರಿಸ್ಬಿಡೋಣ. ನೋಡಿ ಸಾಂಬಾರು ಚೆನ್ನಾಗಿದೆಯಲ್ಲ. ಇದು ಈಗ ನಾವು ಕುದಿ ಬಂದ ಮೇಲೆ 2 ನಿಮಿಷ ಕುದಿಸ್ಬೇಕಾಗತ್ತೆ. ಸಾಂಬಾರು ಕುದಿ ಬಂದ ಮೇಲೆ 2 ನಿಮಿಷ ಕುದಿಸಿದರೆ ಸಾಂಬಾರು ಒಳ್ಳೆ ಟೇಸ್ಟು, ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್. ನೋಡಿ ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡಿದ್ದೀನಿ. ನೀವು ಕಲರ್ ನೋಡಬೇಡಿ ಫ್ರೆಂಡ್ಸ್, ಕಲರ್ ನೋಡಬೇಡಿ, ರುಚಿ ನೋಡಿ. ಸಾಂಬಾರು ಕೆಂಪು ಮೆಣಸಿನಕಾಯಿ ಹಾಕಿದರೆ ಕಲರ್ ಬರುತ್ತೆ, ಬಟ್ ಟೇಸ್ಟ್ ಕಡಿಮೆ ಇರುತ್ತೆ, ಚೆನ್ನಾಗಿರೋದಿಲ್ಲ. ಅದರಿಂದಾಗಿ ನಾನು ಮನ್ಕಡ್ಡಿ ಮೆಣಸಿನ್ಕಾಯನ್ನು ಉಪಯೋಗಿಸಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಟೇಸ್ಟ್ ಆದಂತಹ ತೊಗರಿ ಕಾಳು ಸಾಂಬಾರು ರೆಡಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್.